ಬಸವ ಮಾರ್ಗದ ಈಗ ಈವರೆಗೆ ನಡೆಸಿದ ಚಟುವಟಿಕೆಗಳಿದೆಯಲ್ಲ ಸರ್, ಅದನ್ನು ಭವಿಷ್ಯದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಿ ಅಥವಾ ಆ ಥರದ ಕನಸು ಏನಿದೆ ನಿಮಗೆ? ಸರ್, ಇದು ಬಸವ ಮಾರ್ಗ ಪ್ರತಿ ಮನೆಗೂ ತಲುಪಬೇಕು ಅನ್ನೋದು ಇದ್ರ ಉದ್ದೇಶ. ಯಾರ್ಯಾರು ಈ ಸಮಾಜದಲ್ಲಿ ನರಳ್ತಾ ಇದ್ದಾರೆ ಅದೆಲ್ಲರಿಗೂ ಒಂದು ಪರಿಹಾರ ಸಿಗಬೇಕು, ಅವ್ರಿಗೆ ಶಾಂತಿ ನೆಮ್ಮದಿ ಸಿಗಬೇಕು ಅನ್ನೋದು ಬಸವ ಮಾರ್ಗ ಉದ್ದೇಶ. ಎರಡನೇ ಉದ್ದೇಶ ಅಷ್ಟು ಉದ್ದೇಶ ಅಷ್ಟೇ, ಮಕ್ಕಳುಗಳು ದೇಶದ ಆಸ್ತಿ, ಅವ್ರ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅದರಲ್ಲೂ ಬಡವ್ರ ಮಕ್ಕಳು ವಂಚಿತರಾಗಬಾರ್ದು, ಸಿಂಗಲ್ ಪೇರೆಂಟ್ಸ್ಗಳು ವಂಚಿತರಾಗಬಾರ್ದು, ವ್ಯಸನಕ್ಕೆ ದಾಸರಾದಂಥ ತಂದೆಯಿಂದ ಮಕ್ಕಳು ವಂಚಿತರಾಗಬಾರ್ದು. ಜೊತೆಗೆ ಈ ಥರ ಸಮಸ್ಯೆ ಸಿಕ್ಕಂಥ ಮಕ್ಕಳುಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋದು ಬಸವ ಮಾರ್ಗ ಉದ್ದೇಶ. ಅದಕ್ಕೋಸ್ಕರ ನಾವು ಈ ಥರ ವ್ಯವಸ್ಥೆಗಳನ್ನ ನಾವು ಮಾಡ್ತಾಯಿದ್ವಿ. ಸರ್, ಸುಮ್ಮನೆ ಜನರಲಾಗಿ ಯೋಚನೆ ಮಾಡೋಣ ಸರ್. ಮೊದಲಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಹಿಂದೆಲ್ಲ ಅವೇರ್ನೆಸ್ ಇರಲಿಲ್ಲ, ಸಾಮಾನ್ಯ ಸೊಸೈಟಿನಲ್ಲಿ ಎಜುಕೇಷನ್ ಇರಲಿಲ್ಲ. ಆಗ ಕುಡಿತ ಅಥವಾ ಕುಡಿತದ ಸಮಸ್ಯೆಗಳು ಜಾಸ್ತಿ ಇತ್ತ. ಈಗ ಒಂದು ಹಂತಕ್ಕೆ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆಗಿದೆ, ಸೊಫಿಸ್ಟಿಕೇಟೆಡ್ ಆಗಿದ್ದಾರೆ ಜನ. ಈಗ ಕುಡಿತದ ಪ್ರಮಾಣ ಜಾಸ್ತಿ ಆಗಿದೆಯಾ? ಅಂದರೆ ಸರ್, ಅದು ಅವತ್ತಿನ ಜನಸಂಖ್ಯೆಗೆ ಏನೇನು ಪ್ರಮಾಣ ಇರಬೇಕು ಇತ್ತು. ಇವತ್ತಿನ ಜನಸಂಖ್ಯೆ ತುಂಬ ಜಾಸ್ತಿ ಆಗಿದೆ, ಅದಕ್ಕಿಂತ ಅದು ಪ್ರಮಾಣ ಜಾಸ್ತಿಯಾಗಿ ಕಾಣ್ತಾ ಇದೆ ಅಷ್ಟೇ. ಅವತ್ತಿನ ಜನಸಂಖ್ಯೆ ನೀವು ನೋಡಿದ್ರೆ ತೀರಾ ಕಡಿಮೆ ಇತ್ತು, ಇವತ್ತು ತುಂಬ ಜಾಸ್ತಿ ಇದೆ. ಅದು ಜನಸಂಖ್ಯೆ ಜಾಸ್ತಿ ಆದಂಗೆ ಅದ್ರ ಪ್ರಮಾಣವೂ ಜಾಸ್ತಿ ಆಗ್ತಾ ಹೋಯ್ತದೆ. ಇನ್ನು ರೂರಲ್ಲು ಸಿಟಿ ಅಂತ ಕಂಪೇರ್ ಮಾಡೋದಾದ್ರೆ ಸರ್, ರೂರಲ್ ಸಿಟಿ ಅಂತ ಕಂಪೇರ್ ಮಾಡೋಕ್ಕೆ ಬರಲ್ಲ. ಈ ಸಮಸ್ಯೆ ಪ್ರತಿಯೊಂದು ಕಡೆನೂ ಇರ್ತದೆ, ಪ್ರತಿಯೊಂದು ಕಡೆನೂ ಇದೆ. ಬಟ್ ನಿಮ್ಮ ರೀಚು ಔಟ್ ಆಫ್ ಸ್ಟೇಟ್ ಆಯಿತು ಸರ್. ಅದು ಹೆಂಗೆ ಸಾಧ್ಯ ಆಯಿತು ಸರ್? ಅಂದರೆ ಈಗ ನೀವು ಮೈಸೂರಲ್ಲಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಿದ್ದೀರಿ, ಒಂದು ಕ್ಯಾಂಪ್ಗಳು ಕಂಡಕ್ಟ್ ಮಾಡ್ತಿದ್ದೀರಿ, ಯಾರೋ ಒಂದಷ್ಟು ಜನ ಯೂಶ್ವಲಿ ಈಗ ಮೈಸೂರಲ್ಲೂ ಸೆಂಟ್ರಲ್ ಮಾಡ್ತೀವಿ ಅಂದರೆ ಮೈಸೂರು ಸಿಟಿಯವ್ರು ಬರಬೇಕು, ಅಥವಾ ನಂಜನಗೂಡು, ನರಸೀಪುರ, ಹುಣಸೂರು, ಎಚ್ ಡಿ ಕೋಟೆ ಈ ಭಾಗದಿಂದ ಒಂದಷ್ಟು ತಾಲೂಕು ಹೆಡ್ ಕ್ವಾರ್ಟರಿಂದ ಬರಬೇಕು. ಬಟ್ ಬಸವ ಮಾರ್ಗಕ್ಕೆ ಮಾತ್ರ ತಮಿಳ್ನಾಡಿಂದಾಗಿದ್ದಾರೆ, ಕೇರಳದಿಂದ ಬಂದಿದ್ದಾರೆ. ಅದು ಹೆಂಗೆ ರೀಚ್ ಔಟ್ ಆಗೋಕ್ಕೆ ನಿಮ್ಗೆ ಸಾಧ್ಯ ಆಯಿತು ಅಂತ? ಸರ್, ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಪ್ರಚಾರ ತುಂಬ ಮುಖ್ಯವಾಗಿರ್ತದೆ. ಆ ಪ್ರಚಾರನ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಅದಕ್ಕೆ ಫಲಿತಾಂಶ ಸಿಗ್ತದೆ. ಈಗ ಮೊದಲಾದರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ತೀರಾ ಪ್ರಚಾರ ಕಡಿಮೆ ಇತ್ತು. ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಖಂಡಿತವಾಗ್ಲೂ ಅದು ಎಲ್ಲ ಜನಕ್ಕೂ ರೀಚ್ ಆಗ್ತಾಯಿದೆ. ಮತ್ತು ನಾವು ಮಾಡಿದಂಥ ಕೆಲಸಗಳು ಮತ್ತು ನಮ್ಮಲ್ಲಿ ಬಂದಂಥ ಒಂದು ಶಿಬಿರಾರ್ಥಿಗಳು, ಅದು ಬಾಯಿಂದ ಬಾಯಿಗೆ ಮತ್ತು ಮಾಧ್ಯಮದವ್ರ ಮುಖಾಂತರ ಅದರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅವರೆಲ್ಲ ನಮಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಟೋಟಲ್ ಫೋಕಸ್ ನಿಮಗೆ ವ್ಯಸನ ಮುಕ್ತ ಸಮಾಜನೇ ಸರ್? ವ್ಯಸನ ಮುಕ್ತ ಸಮಾಜನೇ ನನ್ನ ಸಂಪೂರ್ಣ ಫೋಕಸ್ ಆಗಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಎರಡನೇದು ದಾರಿನೂ ನಾನು ಹುಡುಕಿದ್ದೀನಿ. ಅದನ್ನು ಮತ್ತು ಶಿಕ್ಷಣ ಮತ್ತು ವ್ಯಸನ ಮುಕ್ತ ಎರಡನ್ನೂ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಶಿಕ್ಷಣ ಎಲ್ಲರಿಗೂ ಸಿಗಬೇಕು, ಎಲ್ಲರೂ ವ್ಯಸನ ಮುಕ್ತರಾಗಬೇಕು ಅನ್ನೋದು ಬಸವ ಮಾರ್ಗ ಉದ್ದೇಶ.